ಶುಭೋದಯ. ಇವತ್ತಿನ ನಮ್ಮ ಚರ್ಚೆ ಸ್ವಲ್ಪ ಆ, ವಿಭಿನ್ನವಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ವೈಜ್ಞಾನಿಕ ವಿಧಾನ ಇದ್ರೆ ಹೇಗಿರುತ್ತೆ ಅಂತ. ಅಂದ್ರೆ ಬರೀ ನಂಬಿಕೆಗಿಂತ ಹೆಚ್ಚಾಗಿ ಒಂದು ಪ್ರಯೋಗ ಮತ್ತು ಅದರ ಫಲಿತಾಂಶಗಳ ಮೇಲೆ ಆಧಾರಿತವಾದ ದಾರಿ. ನಮ್ಮನ್ನೇ ನಾವು ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಎಂದುಕೊಂಡು ನಮ್ಮ ಮನಸ್ಸನ್ನೇ ಒಂದು ಪ್ರಯೋಗಶಾಲೆ ಅಂತ ಭಾವಿಸಿ ನಮ್ಮ ಸ್ವಭಾವವನ್ನು ಉತ್ತಮಪಡಿಸಿಕೊಳ್ಳುವ ಒಂದು ಪ್ರೋಸೆಸ್ ಬಗ್ಗೆ ಮಾತಾಡೋಣ. ಹೌದು, ಇದು ಬಹಳ ಆಸಕ್ತಿಕರವಾದ ವಿಷಯ. ಇದಕ್ಕಾಗಿ ನಾವು ಜನವರಿ 22, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಕೆಲವು ಭಾಗಗಳನ್ನು ಆಧಾರವಾಗಿಟ್ಟುಕೊಂಡಿದ್ದೇವೆ. ಈ ಚರ್ಚೆಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಒಂದು ಡೈರಿ ಅಥವಾ ರೋಜಿನೀಶಿ ಇಟ್ಟುಕೊಳ್ಳುವಂತಹ ಒಂದು ಸರಳ ಅಭ್ಯಾಸ ನಮ್ಮನ್ನು ರಾಜತ್ವದಂತಹ ಉನ್ನತ ಆಧ್ಯಾತ್ಮಿಕ ಸ್ಥಿತಿಗೆ ಹೇಗೆ ಕೊಂಡೊಯ್ಯಬಲ್ಲದು ಅಂತ ಆಳವಾಗಿ ನೋಡೋದು. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಮಿಷನ್ ಈ ಪ್ರವಚನದಲ್ಲಿರೋ ಜ್ಞಾನದ ಎಳೆಗಳನ್ನ ಒಂದೊಂದಾಗಿ ಬಿಡಿಸಿ ಒಂದು ಸರಳ ಡೈರಿ ಬರೆಯೋ ಅಭ್ಯಾಸಕ್ಕೂ ಜೀವನದ ಅಂತಿಮ ಗುರಿಗೂ ಇರೋ ಸಂಬಂಧವನ್ನು ಕಂಡುಹಿಡಿಯೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಪ್ರವಚನದಲ್ಲಿ ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ಒಂದು ರೋಜಿನೀಶಿ ಇಡಬೇಕು ಅಂತ ಹೇಳಲಾಗಿದೆ. ನನಗೆ ಈ ವೈಜ್ಞಾನಿಕ ಪ್ರಯೋಗ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಸಾಮಾನ್ಯವಾಗಿ ಆಧ್ಯಾತ್ಮವನ್ನ ನಂಬಿಕೆಯ ವಿಷಯ ಅಂತ ನೋಡ್ತೀವಿ, ಆದರೆ ಇಲ್ಲಿ ಅದನ್ನೊಂದು ಪ್ರಯೋಗ ಅಂತ ನೋಡ್ಲಾಗ್ತಿದೆ. ಇದರ ಹಿಂದಿನ ಆಳವಾದ ಅರ್ಥವೇನಿರ್ಬೋದು? ಇದು ಬಹಳ ಮುಖ್ಯವಾದ ಪ್ರಶ್ನೆ, ಯಾಕೆಂದ್ರೆ ಈ ಹೋಲಿಕೆ ಆಧ್ಯಾತ್ಮದ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಇದೊಂದು ಹೈಪೋಥೆಸಿಸ್ ಇದ್ದ ಹಾಗೆ. ನಾನು ಪ್ರಾಮಾಣಿಕವಾಗಿ ನನ್ನನ್ನು ಪರಿಶೀಲಿಸಿಕೊಂಡ್ರೆ, ನನ್ನ ಪ್ರಯತ್ನಗಳನ್ನು ದಾಖಲಿಸಿದ್ರೆ ನಾನು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳಬಲ್ಲೆ ಅನ್ನೋದು. ಇಲ್ಲಿ ರೋಜಿನೀಶಿ ಅನ್ನೋದು ಆ ಪ್ರಯೋಗದ ಲ್ಯಾಬ್ ನೋಟ್ಬುಕ್ ಇದ್ದ ಹಾಗೆ. ಓ, ಲ್ಯಾಬ್ ನೋಟ್ಬುಕ್. ಹೌದು. ಪ್ರತಿದಿನದ ಕೊನೆಯಲ್ಲಿ ಇವತ್ತು ನನ್ನ ಪ್ರಯೋಗ ಹೇಗಿತ್ತು, ಯಾವ ದೌರ್ಬಲ್ಯದ ರಾಸಾಯನಿಕ ನನ್ನ ಶಾಂತಿಯ ಸ್ಥಿತಿಯನ್ನು ಹಾಳ್ಮಾಡಿತು, ಯಾವ ದೈವೀ ಗುಣದ ಸೂತ್ರವನ್ನು ನಾನು ಸರಿಯಾಗಿ ಬಳಸಿದೆ ಅಂತ ದಾಖಲಿಸುವುದು. ಇದು ನಮ್ಮನ್ನು ಕೇವಲ ನಂಬಿಕೆಯಿಂದ ಆಚೆಗೆ ಅನುಭವ ಆಧಾರಿತ ಆಧ್ಯಾತ್ಮದ ಕಡೆಗೆ ಕೊಂಡೊಯ್ಯುತ್ತೆ. ವಾವ್! ಅಂದ್ರೆ ಇದು ಕೇವಲ ಮಾಡಬೇಕಾದ ಕೆಲಸಗಳ ಪಟ್ಟಿಯಲ್ಲ, ಬದಲಾಗಿ ನಮ್ಮ ಬಗ್ಗೆ ನಾವೇ ಮಾಡ್ಕೊಳ್ಳೋ ಒಂದು ರಿಸರ್ಚ್. ಹಾಗಾದ್ರೆ ಈ ರೋಜಿನೀಶಿ ಇಡೋದು ಒಂದು ಹೊರೆ ಆಗ್ಬಾರ್ದು ಅಲ್ವಾ? ಕೆಲವರಿಗೆ ಡೈರಿ ಬರೆಯೋದು ಅಂದ್ರೇನೆ ಬೇಸರ. ಖಂಡಿತವಾಗಿಯೂ ಹೊರೆ ಆಗಬಾರದು. ಪ್ರವಚನದಲ್ಲಿ ಹೇಳಿರುವ ಹಾಗೆ ಇದು ನಮ್ಮ ಮೇಲಿನ ಪ್ರೀತಿಯ ಸಂಕೇತ. ಒಬ್ಬ ತಾಯಿ ತನ್ನ ಮಗುವಿನ ಪ್ರತಿಯೊಂದು ಸಣ್ಣಪುಟ್ಟ ಅಗತ್ಯಗಳನ್ನು ಹೇಗೆ ಪ್ರೀತಿಯಿಂದ ಗಮನಿಸುತ್ತಾಳೋ, ಹಾಗೆ ನಾವು ನಮ್ಮ ಆತ್ಮವೆಂಬ ಮಗುವಿನ ಆರೈಕೆ ಮಾಡಬೇಕು. ಇವತ್ತು ನನ್ನ ಆತ್ಮ ಖುಷಿಯಾಗಿತ್ತಾ, ಯಾಕೆ ದುಃಖವಾಯ್ತು, ಅದಕ್ಕೇನ್ ಬೇಕು ಅಂತ ಕೇಳಿಕೊಳ್ಳುವುದು. ಈ ರೋಜಿನಿಶಿ ಒಂದು ಕನ್ನಡಿ ಇದ್ದ ಹಾಗೆ. ಇದರಲ್ಲಿ ನಾವು ಪ್ರತಿದಿನ ನೋಡಿಕೊಂಡು, ನಾನು ಪರಮಾತ್ಮನ ಸಮಾನ ಎಷ್ಟರ ಮಟ್ಟಿಗೆ ಆಗಿದ್ದೇನೆ, ನನ್ನ ಮಾತು ನನ್ನ ದೃಷ್ಟಿ ಎಷ್ಟರ ಮಟ್ಟಿಗೆ ದೈವಿಯಾಗಿದೆ ಅಂತ ಸ್ವಯಂ ಪರಿಶೀಲನೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಇದು ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನಾವೇ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ. ನಿಖರವಾಗಿ ಇದು ನಮ್ಮ ಅತ್ಯುತ್ತಮ ಸ್ನೇಹಿತನಾಗಿ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತೋರಿಸಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಮಾತ್ರ 100% ಪ್ರಾಮಾಣಿಕತೆ ಇರಬೇಕು. ನಮ್ಮ ಬಗ್ಗೆ, ಪರಮಾತ್ಮನ ಬಗ್ಗೆ ಮತ್ತು ಈ ಜೀವನ ನಾಟಕದ ಬಗ್ಗೆ. ಸರಿ, ಈಗ ನಮ್ಮತ್ರ ನಮ್ಮ ಲ್ಯಾಬ್ ನೋಟ್ಬುಕ್ ಇದೆ. ಪ್ರಯೋಗದ ಗುರಿ ಏನು? ಈ ಪ್ರವಚನದಲ್ಲಿ ರಾಜತ್ವದ ತಿಲಕವನ್ನು ಪಡೆಯುವುದು ಅಂತ ಹೇಳಲಾಗಿದೆ. ಇದು ಕೇಳೋಕೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಇದಕ್ಕೆ ಯಾವ ಪ್ರಯತ್ನ ಬೇಕು ಅಂತ ಕೇಳಿದಾಗ 2 ಸ್ಪಷ್ಟ ಉತ್ತರಗಳನ್ನು ಕೊಡಲಾಗಿದೆ. ಅದರಲ್ಲಿ ಮೊದಲನೆಯದು ಸದಾ ಆಜ್ಞಾಧಾರಿಯಾಗಿರುವುದು, ಅಂದ್ರೆ ಫರ್ಮಾನ್ ಬರ್ದಾರ್. ಹೌದು, ಅಂದ್ರೆ ಪರಮಾತ್ಮನ ಪ್ರತಿಯೊಂದು ಶ್ರೀಮತ್ ಅಥವಾ ದೈವಿ ಆಜ್ಞೆಯನ್ನು ಪಾಲಿಸುವುದು. ಒಂದು ನಿಮಿಷ, ಈ ಆಜ್ಞಾಪಾಲನೆ ಅನ್ನೋದು ಕೇಳೋಕೆ ಚೆನ್ನಾಗಿದೆ. ಆದರೆ ಇದರಲ್ಲಿ ವೈಯಕ್ತಿಕ ಯೋಚನೆಗೆ ಅಥವಾ ವಿವೇಚನೆಗೆ ಜಾಗವೇ ಇಲ್ವಾ? ಇದು ಒಂದು ರೀತಿ ಕುರುಡು ನಂಬಿಕೆಯಾಗುವ ಅಪಾಯವಿಲ್ವೇ? ಆ ಪ್ರವಚನದಲ್ಲಿ ಇದರ ಬಗ್ಗೆ ಏನಾದರೂ ಸ್ಪಷ್ಟನೆ ಇದೆಯಾ? ಇದೋ ಬಹಳ ಪ್ರಾಯೋಗಿಕವಾದ ಸಂದೇಹ. ಇಲ್ಲಿ ಶ್ರೀಮತ ಮತ್ತು ಮನ್ಮತದ ನಡುವಿನ ಸಂಘರ್ಷವನ್ನು ಅರ್ಥ ಮಾಡ್ಕೊಳ್ಬೇಕು. ಮನ್ಮತ ಅಂದ್ರೆ ನಮ್ಮ ಮನಸ್ಸಿನ ಕ್ಷಣಿಕ ಆಸೆಗಳು, ಸೋಮಾರಿತನ ಅಥವಾ ಇನ್ನೊಂದು 5 ನಿಮಿಷ ಮಲಗೋಣ ಅನ್ನೋ ಸಬೂಬಗಳು. ಆದ್ರೆ ಶ್ರೀಮತ ಅಂದ್ರೆ ಒಂದು ದೀರ್ಘಕಾಲೀನ ಗುರಿಗಾಗಿ ಇರುವ ಶಿಸ್ತಿನ ದಾರಿ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಒಬ್ಬ ಕೋಚ್
ತನ್ನ ಅಥ್ಲೀಟ್ಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡು ಅಂತ ಕಟ್ಟುನಿಟ್ಟಿನ ಸಲಹೆ ಕೊಡ್ತಾರೆ. ಆ ಕ್ಷಣಕ್ಕೆ ಅಥ್ಲೀಟ್ನ ಮನಸ್ಸು ಬೇಡ ಮಲ್ಗೋಣ ಅನ್ಬೋದು. ಅದು ಮನ್ಮಥ. ಆದ್ರೆ ಆಜ್ಞೆ ಪಾಲಿಸಿದ್ರೆ ಮಾತ್ರ ಪದಕ ಗೆಲ್ಲೋಕೆ ಸಾಧ್ಯ. ಹಾಗಾಗಿ ಇದು ಕುರುಡು ನಂಬಿಕೆ ಅಲ್ಲ, ಬದಲಾಗಿ ಗುರಿಯನ್ನು ತಲುಪಲು ಪರಿಣಿತರ ಮಾರ್ಗದರ್ಶನವನ್ನು ನಂಬುವುದು. ಓ, ಈಗ ಸ್ಪಷ್ಟವಾಯಿತು. ಅಂದ್ರೆ ನಾವು ಶ್ರೀಮತಕ್ಕೆ ಹೌದು ಎಂದ ಪ್ರತಿ ಬಾರಿಯೂ ನಮ್ಮ ಭವಿಷ್ಯದ ಕಿರೀಟಕ್ಕೆ ಒಂದೊಂದು ರತ್ನವನ್ನು ಸೇರಿಸಿದಂತೆ ಅಂತ ಪ್ರವಚನದಲ್ಲಿ ಹೇಳಿರೋದು ಇದಕ್ಕೇನಾ? ಇದು ಯಾವುದೋ ದೊಡ್ಡ ವಿಷಯದಲ್ಲಿ ಆಗ್ಬೇಕೆಂದಿಲ್ಲ. ಅಮೃತ ವೇಳೆಯಲ್ಲಿ ಏಳುವುದು, ಯಾರಿಗೂ ದುಃಖ ಕೊಡೋದಿರುವುದು, ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ಮನ್ಮತವನ್ನು ಕೇಳಿ ಶ್ರೀಮತವನ್ನು ಉಲ್ಲಂಘಿಸುವುದರಿಂದ ರಾಜತ್ವದ ತಿಲಕವು ದೂರವಾಗುತ್ತದೆ. ಸರಿ, ಆಜ್ಞಾಪಾಲನೆ ಮೊದಲನೇ ಹೆಜ್ಜೆ. ಆದರೆ ನಾವು ಪೂರ್ಣರಲ್ಲ. ಆಜ್ಞೆಗಳನ್ನು ಪಾಲಿಸಲು ಪ್ರಯತ್ನಿಸುವಾಗ ತಪ್ಪುಗಳು ಆಗುವುದು ಸಹಜ. ಆ ತಪ್ಪುಗಳನ್ನು ನಾವು ಹೇಗೆ ನಿಭಾಯಿಸಬೇಕು? ಬಹುಶಃ ಎರಡನೇ ಮಾರ್ಗ ಇದಕ್ಕೆ ಉತ್ತರ ಕೊಡ್ತೇನೋ? ಹೌದು, ಎರಡನೇ ಮಾರ್ಗವೇ ಸಂಪೂರ್ಣ ಸತ್ಯವಂತರಾಗಿರುವುದು. ಇಲ್ಲಿ ರೋಗ ಅನ್ನೋ ಪದವನ್ನು ನಮ್ಮ ಆಂತರಿಕ ದೌರ್ಬಲ್ಯಗಳಿಗೆ ಬಳಸಲಾಗಿದೆ. ಅಂದ್ರೆ ಕೋಪ, ಅಹಂಕಾರ, ಅಸೂಯೆ. ಇಂಥ ದೌರ್ಬಲ್ಯಗಳನ್ನು ಆಧ್ಯಾತ್ಮಿಕ ಸರ್ಜನಾದ ಪರಮಾತ್ಮನಿಂದ ಮುಚ್ಚಿಡಬಾರದು. ಒಂದು ಗಾಯವನ್ನು ವೈದ್ಯರಿಂದ ಮುಚ್ಚಿಟ್ರೆ ಅದು ಹೇಗೆ ಒಳಗೆ ಕೊಳೆತು ದೊಡ್ಡದಾಗುತ್ತದೆಯೋ ಹಾಗೆ ನಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಟ್ರೆ ಅದು ನಮ್ಮ ಆಧ್ಯಾತ್ಮಿಕ ಪದವಿಯನ್ನು ಕಡಿಮೆ ಮಾಡುತ್ತದೆ. ಇಲ್ಲಿ ಸತ್ಯವಂತಿಕೆ ಮತ್ತು ಆಜ್ಞಾಪಾಲನೆಗೆ ನೇರ ಸಂಬಂಧ ಇದೆ ಅಂತ ಹೇಳಲಾಗ್ತಿದೆ. ಅದು ಹೇಗೆ? ಪ್ರಾಮಾಣಿಕವಾಗಿ ಇಲ್ಲದಿದ್ರೆ ಆಜ್ಞೆ ಪಾಲಿಸೋಕೆ ಆಗಲ್ವಾ? ಖಂಡಿತ ಆಗಲ್ಲ. ಯಾಕಂದ್ರೆ ಆಜ್ಞೆ ಪಾಲಿಸದೇ ಇರೋದಕ್ಕೆ ಕಾರಣವೇ ನಮ್ಮೊಳಗಿನ ಒಂದು ದೌರ್ಬಲ್ಯ ಅಲ್ವಾ? ಹೌದು. ಉದಾಹರಣೆಗೆ, ಕೋಪ ಮಾಡಬೇಡ ಅನ್ನೋದು ಶ್ರೀಮತ, ಅಂದ್ರೆ ಆಜ್ಞೆ. ನಾವು ಕೋಪ ಮಾಡ್ಕೊಂಡ್ವಿ. ಈಗ ನಾವು ಪ್ರಾಮಾಣಿಕರಾಗಿಲ್ದೇ ಇದ್ರೆ ನಂದೇನು ತಪ್ಪಿಲ್ಲ, ಅವರೇ ನನ್ನನ್ನ ಕೇಳಿಸಿದ್ದು ಅಂತ ನಮ್ಮನ್ನೇ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ಅಲ್ಲಿಗೆ ನಾವು ಆಜ್ಞೆನೂ ಮುರಿದ್ವಿ, ಸತ್ಯವನ್ನು ಮುಚ್ಚಾಕಿದ್ವಿ. ಅದೇ ನಾವು ಸತ್ಯವಂತರಾದಾಗ, ಬಾಬಾ ಹೌದು, ನನ್ನಲ್ಲಿ ಕೋಪದ ದೌರ್ಬಲ್ಯ ಇದೆ, ಇದನ್ನ ಸರಿಪಡಿಸ್ಬೇಕು, ನನಗೆ ಶಕ್ತಿ ಕೊಡಿ ಅಂತ ಒಪ್ಕೊಳ್ತೀವಿ. ಆಗ ಮಾತ್ರ ಮತ್ತೆ ಆಜ್ಞೆ ಪಾಲಿಸೋ ಪ್ರಯತ್ನ ಮಾಡೋಕ್ ಸಾಧ್ಯ. ಅಂದ್ರೆ ಸತ್ಯವನ್ನು ಒಪ್ಪಿಕೊಳ್ಳುವುದೇ ಅರ್ಧ ಚಿಕಿತ್ಸೆ ಪಡೆದಂತೆ. ಇತರರು ಏನು ತಿಳಿದುಕೊಳ್ಳುವರೋ ಎಂಬ ಅಹಂಕಾರ ಅಥವಾ ಭಯವನ್ನು ಬಿಟ್ಟು ಸರ್ಜನ್ ಮುಂದೆ ಪ್ರಾಮಾಣಿಕರಾಗುವುದು. ಸರಿಯಾಗಿ ಹೇಳಿದಿರಿ. ಆ ಪ್ರಾಮಾಣಿಕವಾದ ಒಪ್ಪಿಗೆಯ ಕ್ಷಣದಲ್ಲೇ ನಮ್ಮ ಮೇಲಿನ ಹೊರೆ ಇಳಿದು ದೈವಿ ಶಕ್ತಿ ಮತ್ತು ಸಹಾಯ ಸಿಗಲು ಪ್ರಾರಂಭ ಆಗುತ್ತದೆ. ಇದೆಲ್ಲ ಕೇಳೋಕ್ಕೆ ಸೈದ್ಧಾಂತಿಕವಾಗಿ ಸರಿ ಅನಿಸುತ್ತೆ. ರೋಜಿನಿಶಿ ಇಡೋದು, ಆಜ್ಞೆ ಪಾಲಿಸೋದು, ಸತ್ಯ ಹೇಳೋದು. ಆದರೆ ದಿನನಿತ್ಯದ ಜೀವನದಲ್ಲಿ ಇದನ್ನೆಲ್ಲ ಮಾಡೋಕ್ ಬೇಕಾದ ಆಂತರಿಕ ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಮೂಲಾಧಾರವೇ ನೆನಪಿನ ಯಾತ್ರೆ, ಅಂದ್ರೆ ಯಾದ್ ಕಿ ಯಾತ್ರಾ. ಪರಮಾತ್ಮನನ್ನು ನಿರಂತರವಾಗಿ ನೆನಪು ಮಾಡುವುದರಿಂದಲೇ ದೈವಿ ಗುಣಗಳು ತಾವಾಗಿಯೇ ನಮ್ಮಲ್ಲಿ ಬೆಳೀತವೆ. ಶಾಂತನಾಗಬೇಕು, ಸಹನಶೀಲನಾಗಬೇಕು ಅಂತ ಪ್ರತ್ಯೇಕವಾಗಿ ಕಷ್ಟಪಡಬೇಕಿಲ್ಲ. ನೆನಪಿನಲ್ಲಿದ್ದಾಗ ಆ ಗುಣಗಳು ನಮ್ಮ ಸ್ವಭಾವದ ಸಹಜ ಭಾಗವಾಗುತ್ತವೆ. ಇದು ಕೇವಲ ನಮ್ಮ ವೈಯಕ್ತಿಕ ಪ್ರಗತಿಗಾಗಿ ಅಲ್ಲ, ಈ ಯೋಗ ಬಲದಿಂದ ಇಡೀ ವಿಶ್ವವೇ ಪವಿತ್ರವಾಗುತ್ತದೆ ಅಂತ ಹೇಳಲಾಗಿದೆ. ಅಂದ್ರೆ ನಾವು ಯೋಗದಲ್ಲಿ ಕುಳಿತಾಗ ನಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೊಂಡಾಗೆ ಅಲ್ಲ, ಬದಲಾಗಿ ಒಂದು ಪವರ್ ಹೌಸ್ ಆಗಿ ಇಡೀ ಜಗತ್ತಿಗೆ ಪಾಸಿಟಿವ್ ವೈಬ್ರೇಷನ್ಸ್ ಕಳಿಸಿದಾಗೆ. ಅತ್ಯುತ್ತಮ ಹೋಲಿಕೆ. ಆದ್ರೆ ಈ ದಾರಿಯಲ್ಲಿ ಮಾಯೆಯ ಅಡೆತಡೆಗಳು ಬರುತ್ತವೆ. ಮಾಯೆ ಅಂದ್ರೆ ನಮ್ಮನ್ನು ದಾರಿ ತಪ್ಪಿಸುವ ನಕಾರಾತ್ಮಕ ಶಕ್ತಿ. ಅದು ಮೊದಲು ಸೋಮಾರಿತನದ ರೂಪದಲ್ಲಿ ಬಂದು ರೋಜಿನಿಶಿ ಬರೆಯದಂತೆ ತಡೆಯುತ್ತದೆ. ಬರೆಯೋದ್ರಿಂದ ಏನಾಗುತ್ತದೆ? ಎಲ್ಲವೂ ಸರಿಯಾಗಿಯೇ ಇದೆಯಲ್ಲ ಎಂಬಂತಹ ವ್ಯರ್ಥ ಸಂಕಲ್ಪಗಳನ್ನು ತರುತ್ತದೆ. ಇದು ನಮ್ಮೆಲ್ಲರ ಅನುಭವ ಅನ್ಸುತ್ತೆ. ನಾಳೆಯಿಂದ ಪಕ್ಕಾ ಬರೀತೀನಿ ಅನ್ನೋದು ಬಹುಶಃ ಮಾಯೆಯ ರಾಷ್ಟ್ರೀಯ ಗೀತೆ ಇರಬೇಕು. ಹಾಗಾದ್ರೆ ಈ ಮಾಯೆಯ ಅಡೆತಡೆಗಳನ್ನು ಗುರುತಿಸೋಕೆ ಕೂಡ ರೋಜಿನಿಶಿ ಸಹಾಯ ಮಾಡುತ್ತಾ? ನಿಖರವಾಗಿ ಅದೇ ಅದರ ಮುಖ್ಯ ಉದ್ದೇಶ. ದಿನದ ಕೊನೆಯಲ್ಲಿ ಬರೆಯಲು ಕೂತಾಗ, ಇವತ್ತು ಯಾಕೆ ನನ್ನ ಮನಸ್ಸು ಅಷ್ಟು ಚಂಚಲವಾಗಿತ್ತು ಅಂತ ಯೋಚಿಸಿದರೆ, ನಾನು ಹಳೆಯ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ, ಅಥವಾ ಅವರು ಹಾಗಂದಿದ್ದಕ್ಕೆ ನನ್ನ ಅಹಂಕಾರಕ್ಕೆ ಧಕ್ಕೆಯಾಯಿತು ಅಂತ ಗೊತ್ತಾಗುತ್ತೆ. ಆ ರೋಜಿನಿಶಿ ಮಾಯೆಯ ಸ್ವರೂಪವನ್ನು ನಮಗೆ ತೋರಿಸುವ ಒಂದು ಎಕ್ಸ್ರೇ ಇದ್ದ ಹಾಗೆ. ಸರಿ, ನಮ್ಮ ಎಕ್ಸ್ರೇ ರಿಪೋರ್ಟ್ನಲ್ಲಿ ಮಾಯೆಯ ಪ್ರಭಾವ ಇದೆ ಅಂತ ಗೊತ್ತಾಯಿತು. ಇದಕ್ಕೆ ಚಿಕಿತ್ಸೆ ಏನು? ಪ್ರವಚನದಲ್ಲಿ ವೈರಾಗ್ಯ ಅನ್ನೋ ಪದವನ್ನು ಬಳಸಲಾಗಿದೆ. ಹೌದು, ವೈರಾಗ್ಯ ಅಂದ್ರೆ ಎಲ್ಲವನ್ನು ಬಿಟ್ಟು ಓಡಿ ಹೋಗುವುದಲ್ಲ. ಬದಲಾಗಿ ಈ ಹಳೆಯ ಪ್ರಪಂಚವು ಈಗ ಬೀಳಲಿರುವ ಹಳೆಯ ಮನೆಯಿದ್ದಂತೆ ತಿಳಿದು ಅದರಿಂದ ಅನಾಸಕ್ತರಾಗಿರುವುದು. ಇದು ದ್ವೇಷವಲ್ಲ, ಜ್ಞಾನಪೂರ್ವಕವಾದ ನಿರ್ಲಿಪ್ತತೆ. ಎಲ್ಲರೊಂದಿಗೆ ವ್ಯವಹರಿಸುತ್ತಾ, ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ,
ಮನಸ್ಸಿನಿಂದ ಎಲ್ಲದರಿಂದ ದೂರ ಮತ್ತು ಒಬ್ಬ ಪರಮಾತ್ಮನಿಗೆ ಹತ್ತಿರವಾಗಿರುವುದು. ಇದನ್ನ ಸಾಧಿಸುವುದು ಹೇಗೆ? ಇದು ಬಹಳ ಕಷ್ಟಕರವಾಗಿ ಕಾಣಿಸುತ್ತೆ. ಅದನ್ನು ಸುಲಭವಾಗಿಸುವ ವಿಧಾನವೇ ನಾನು ಈ ಶರೀರವಲ್ಲ, ನಾನು ಒಬ್ಬ ಆತ್ಮ ಎಂಬ ಸ್ಮೃತಿಯನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದು. ಶರೀರದ ಅರಿವಿದ್ದಾಗ ಮೋಹ, ಲೋಭ, ಅಹಂಕಾರದಂತಹ ವಿಕಾರಗಳು ಬರುತ್ತವೆ. ನಾನು ಶಾಂತ ಸ್ವರೂಪ, ಪವಿತ್ರ ಆತ್ಮ ಎಂಬ ಸ್ಮೃತಿಗೆ ಬಂದಾಗ ಈ ವಿಕಾರಗಳಿಂದ ತಾನಾಗಿಯೇ ದೂರವಾಗುತ್ತೇವೆ. ನಾನು ಪರಮಾತ್ಮನ ಮಗು, ಶಾಂತ ಸ್ವರೂಪ ಆತ್ಮ ಎಂದು ನಮ್ಮ ರೋಜಿನಿಶಿಯಲ್ಲಿ ಪ್ರತಿದಿನ ಬರೆಯುವುದರಿಂದಲೂ ಈ ಸ್ಮೃತಿ ದೃಢವಾಗುತ್ತದೆ. ಹಾಗಾದರೆ ಈ ಇಡೀ ಚರ್ಚೆಯನ್ನು ನಮ್ಮ ದೈನಂದಿನ ಜೀವನಕ್ಕೆ ಇಳಿಸೋಣ. ಈ ಪ್ರವಚನದಿಂದ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಪ್ರಾಯೋಗಿಕ ಅಂಶಗಳು ಯಾವುವು? 2 ಮುಖ್ಯ ಸಾರಾಂಶಗಳನ್ನು ನೀಡಲಾಗಿದೆ. ಮೊದಲನೆಯದು, ಶ್ರೀಮತದ ಮೇಲೆ ನಡೆದು ನಮ್ಮ ಬುದ್ಧಿಯನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮತ್ತು ಯಾರಾದರೂ ಕೋಪ ಪ್ರದರ್ಶಿಸಿದಾಗ ಮೌನವಾಗಿರುವುದು. ಇದರ ವಿಶ್ಲೇಷಣೆ ಹೀಗಿದೆ: ಶುದ್ಧ ಬುದ್ಧಿ ಎಂದರೆ ಮಾಯೆಯ ಪ್ರಭಾವದಿಂದ ಮುಕ್ತವಾದ, ವ್ಯರ್ಥ ಮತ್ತು ನಕಾರಾತ್ಮಕ ಸಂಕಲ್ಪಗಳ ಮಿಶ್ರಣವಿಲ್ಲದ ಬುದ್ಧಿ. ಇದು ಶ್ರೀಮತದ ಗೆರೆಯೊಳಗಿದ್ದಾಗ ಮಾತ್ರ ಸಾಧ್ಯ. ಇನ್ನು ಯಾರಾದರೂ ನಮ್ಮ ಮೇಲೆ ಕೋಪದ ಬೆಂಕಿಯನ್ನು ಸುರಿತಿರುವಾಗ ಮೌನವಾಗಿರುವುದು. ಆದರೆ ಕೋಪದ ಸನ್ನಿವೇಶದಲ್ಲಿ ಮೌನವಾಗಿರುವುದು ದೌರ್ಬಲ್ಯದ ಸಂಕೇತ ಅಂತ ಕೆಲವರು ಅಂದ್ಕೊಳ್ಬಹುದಲ್ವಾ? ಖಂಡಿತ ಇಲ್ಲ. ವಾಸ್ತವದಲ್ಲಿ ಅದು ಅಪಾರ ಆಂತರಿಕ ಶಕ್ತಿಯ ಸಂಕೇತ. ಅವರ ಕೋಪನ ಅಗ್ನಿಗೆ ನಮ್ಮ ಪ್ರತಿಕ್ರಿಯೆಯ ಪೆಟ್ರೋಲ್ ಸುರಿಯುವ ಬದಲು ನಾವು ನಮ್ಮ ಶಾಂತಿ ಮತ್ತು ಶೀತಲತೆಯ ನೀರಿನಿಂದ ಆ ಅಗ್ನಿಯನ್ನು ಆರಿಸುವ ಪ್ರಯತ್ನ ಮಾಡುವುದು. ನಾವು ನಮ್ಮನ್ನು ರಕ್ಷಿಸಿಕೊಳ್ಳುವುದಷ್ಟೇ ಅಲ್ಲ, ನಮ್ಮ ಶುಭ ಭಾವನೆಯಿಂದ ಅವರಿಗೂ ಸೇವೆ ಮಾಡುತ್ತೇವೆ. ಇದು ಪರಿಸ್ಥಿತಿಯ ವಶವಾಗುವ ಬದಲು ಸ್ವಸ್ಥಿತಿಯಲ್ಲಿ ಸ್ಥಿರವಾಗಿರುವುದು. ಇದು ನಿಜವಾದ ಶೌರ್ಯ. ಸರಿ, 2ನೇ ಸಾರಾಂಶ, ಒಬ್ಬ ಪರಮಾತ್ಮನ ಮಹಿಮೆ ಮಾಡಿ ಈ ಹಳೆಯ ಪ್ರಪಂಚದಿಂದ ಪ್ರೀತಿಯನ್ನು ತೆಗೆದು ನಿರ್ಮೋಹಿಗಳಾಗುವುದು. ಇಲ್ಲಿ ಮತ್ತೆ ನಿರ್ಮೋಹಿ ಅನ್ನೋ ಮಾತು ಬಂತು. ಕುಟುಂಬ, ಕೆಲಸ, ಜವಾಬ್ದಾರಿಗಳ ಮಧ್ಯ ನಿರ್ಮೋಹಿಯಾಗಿರುವುದು ಹೇಗೆ? ಇದು ಗೊಂದಲಮಯವಾಗಿಲ್ವೇ? ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸುಂದರವಾದ ಹೋಲಿಕೆಯಿದೆ. ಸೂರ್ಯ ಬಂದಾಗ ದೀಪದ ಬೆಳಕು ಮಂಕಾಗುವಂತೆ ಪರಮಾತ್ಮನ ಪ್ರೀತಿ ಎಂಬ ಸೂರ್ಯ ನಮ್ಮ ಹೃದಯದಲ್ಲಿ ಉದಯಿಸಿದಾಗ ಪ್ರಪಂಚದ ಬೇರೆ ಎಲ್ಲಾ ವಸ್ತುಗಳು ಮತ್ತು ವ್ಯಕ್ತಿಗಳ ಮೇಲಿನ ವ್ಯಾಮೋಹವೆಂಬ ದೀಪದ ಬೆಳಕು ತಾನಾಗಿಯೇ ಕಡಿಮೆಯಾಗುತ್ತದೆ. ಆಹಾ! ಇದರರ್ಥ ನಾವು ನಮ್ಮ ಜವಾಬ್ದಾರಿಗಳನ್ನು ಬಿಡುತ್ತೇವೆ ಎಂದಲ್ಲ. ಬದಲಿಗೆ ನಮ್ಮ ಪ್ರೀತಿಯ ಮುಖ್ಯ ಎಳೆ, ನಮ್ಮ ಹೃದಯದ ಆಧಾರ ಕೇವಲ ಒಬ್ಬ ಪರಮಾತ್ಮನೊಂದಿಗೆ ಜೋಡಣೆಯಾಗಿರುತ್ತದೆ. ತುಂಬ ಸುಂದರವಾದ ಹೋಲಿಕೆ. ಅಂತಿಮವಾಗಿ ಈ ಪ್ರವಚನದಲ್ಲಿ ಒಂದು ವರದಾನವನ್ನು ನೀಡಲಾಗಿದೆ. ನೆನಪಿನ ಆಧಾರದಿಂದ ಮಾಯೆಯ ಕೆಸರಿಂದ ದೂರವಿದ್ದು ಸದಾ ಹರ್ಷಚಿತ್ತರಾಗಿರಿ, ಅಂದ್ರೆ ಚೀರ್ಫುಲ್ ಆಗಿರಿ. ಇದು ಬಹಳ ಶಕ್ತಿಯುತವಾದ ವರದಾನ. ಸದಾ ಖುಷಿಯಾಗಿರಲು ಕೀಲಿಕೈಯನ್ನು ನೀಡಲಾಗಿದೆ ಮತ್ತು ಆ ಕೀಲಿಕೈ ನೆನಪಿನ ಆಧಾರ. ಯಾವುದೇ ಸಮಸ್ಯೆ ಬಂದರೂ, ಅದು ಎಷ್ಟೇ ದೊಡ್ಡದಾಗಿ ಕಂಡರೂ ಅದನ್ನು ಪೂರ್ಣ ಮನಸ್ಸಿನಿಂದ ಪರಮಾತ್ಮನಿಗೆ ಒಪ್ಪಿಸಿಬಿಟ್ರೆ ಸಾಕು ಎನ್ನಲಾಗಿದೆ. ಆದರೆ ಇದೊಂದು ವಿರೋಧಾಭಾಸದಂತೆ ಕಾಣಿಸುತ್ತೆ. ಸಮಸ್ಯೆ ಬಂದಾಗ ಮೊದಲು ಮರೆಯುವುದೇ ಪರಮಾತ್ಮನನ್ನು. ನಮ್ಮ ಗಮನವೆಲ್ಲ ಸಮಸ್ಯೆಯ ಮೇಲೇ ಇರುತ್ತೆ. ಹೌದು. ಇದರ ಹಿಂದಿನ ತತ್ವವೇನೆಂದ್ರೆ, ಸಮಸ್ಯೆಯು ಬಂದಾಗ ಮಾಯೆಯು ಮೊದಲು ಪರಮಾತ್ಮನನ್ನು ಮರೆಸ್ತದೆ. ನಮ್ಮ ಗಮನವು ಪರಮಾತ್ಮನಿಂದ ಸರಿದು ಸಮಸ್ಯೆ ಮೇಲೆ ಕೇಂದ್ರೀಕೃತವಾಗುತ್ತದೆ ಮತ್ತು ನಾವು ಆ ಕೆಸರಿನಲ್ಲಿ ಸಿಕ್ಕಾಕೊಳ್ಳುತ್ತೇವೆ. ನಾವು ಪ್ರಜ್ಞಾಪೂರ್ವಕವಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮೊದಲು ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳಬೇಕು ಎಂಬ ಒಂದೇ ಒಂದು ವಿಷಯದ ಬಗ್ಗೆ ಗಮನ ಕೊಟ್ರೆ, ಕಮಲದ ಹೂವಿನಂತೆ ಕೆಸರಿನಲ್ಲಿದ್ದರೂ ಕೆಸರಿನಿಂದ ಅಲಿಪ್ತರಾಗಿರಬಹುದು. ಬಾಬಾ ಎಂದು ಹೃದಯದಿಂದ ಹೇಳುವುದೇ ಒಂದು ಮಂತ್ರದಂತೆ ಕೆಲಸ ಮಾಡುತ್ತದೆ. ಹಾಗಾದರೆ ಇದು ಕೇವಲ ಸಂದರ್ಭಕ್ಕೆ ತಕ್ಕ ಖುಷಿಯಲ್ಲ, ಬದಲಾಗಿ ನಿರಂತರವಾದ ಆಂತರಿಕ ಪ್ರಸನ್ನತೆ. ಏನೇ ಆಗಲಿ, ಯಶಸ್ಸು ಅಥವಾ ವೈಫಲ್ಯ, ಆರೋಗ್ಯ ಅಥವಾ ಅನಾರೋಗ್ಯ, ಎಲ್ಲದರಲ್ಲೂ ಒಳಗಿನ ಆನಂದ ಅಚಲವಾಗಿರುತ್ತದೆ. ಅದೇ ನಿಜವಾದ ರಾಜಯೋಗಿ ಜೀವನ. ಹಾಗಾದರೆ ಇಂದಿನ ಚರ್ಚೆಯು ಒಂದು ಸರಳವಾದ ರೋಜಿನೀಶಿಯ ಅಭ್ಯಾಸದಿಂದ ಆರಂಭವಾಗಿ ಪ್ರೀತಿಯ ಸಾಗರನಾಗಿ ರಾಜತ್ವದ ಸ್ಥಿತಿಯನ್ನು ತಲುಪುವವರೆಗಿನ ಒಂದು ಆಧ್ಯಾತ್ಮಿಕ ಪಯಣವನ್ನು ನಮ್ಮ ಮುಂದಿಟ್ಟಿದೆ. ನೆನಪು, ಪ್ರಾಮಾಣಿಕತೆ ಮತ್ತು ಆಜ್ಞಾಪಾಲನೆ ಇವೇ ಈ ಪಯಣದ ಪ್ರಮುಖ ಸಾಧನಗಳು. ಇದು ಕೇವಲ ಜ್ಞಾನವಲ್ಲ, ಬದಲಾಗಿ ಒಂದು ಪ್ರಾಯೋಗಿಕವಾದ ಟೂಲ್ ಕಿಟ್. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಗೆ ಹಚ್ಚುವ ವಿಷಯವಿದೆ. ಈ ಪ್ರವಚನದಲ್ಲಿ
ಜೀವನ್ಮುಕ್ತಿಯ ಸ್ಥಿತಿಯನ್ನು ಮರಣಾನಂತರ ಅಲ್ಲ, ಈಗಲೇ ಈ ಜೀವನದಲ್ಲೇ ಅನುಭವಿಸುವ ಬಗ್ಗೆ ಹೇಳಲಾಗಿದೆ. ಬಂಧನಗಳನ್ನು ಹಾಕುವವರು ತಮ್ಮ ಕೆಲಸ ಮಾಡಲಿ, ನೀವು ನಿಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುವ ನಿಮ್ಮ ಕೆಲಸವನ್ನು ಮಾಡಿ ಎಂದು ಹೇಳಲಾಗಿದೆ. ಇದು ಬಹಳ ಆಳವಾದ ಮಾತು. ಹೌದು. ಹಾಗಾದ್ರೆ ನಮ್ಮ ಮುಂದಿರುವ ಪ್ರಶ್ನೆ ಇದು: ಹೊರಗಿನ ಪರಿಸ್ಥಿತಿಗಳು ಅಥವಾ ಇತರ ವ್ಯಕ್ತಿಗಳು ಬದಲಾಗಲಿ ಎಂದು ಕಾಯುವ ಬದಲು ನಮ್ಮ ಆಂತರಿಕ ಸ್ಥಿತಿಯ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಂಡು ದೈನಂದಿನ ಜೀವನದ ಸವಾಲುಗಳ ಮಧ್ಯೆಯೇ ಇಂದೇ ಆ ಮುಕ್ತಿಯ ಅನುಭವವನ್ನು ಸಕ್ರಿಯವಾಗಿ ಸೃಷ್ಟಿಸಿಕೊಳ್ಳುವುದು ಹೇಗೆ? ಇದು ನಮ್ಮ ಕೇಳುಗರು ಚಿಂತಿಸಬೇಕಾದ ವಿಷಯ.